ಯಾರಲ್ಲಿ BP, ಶುಗರು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಕ್ಕಂಥವ್ರು, ಫ್ಯಾಟಿ ಲಿವರ್ ಸಮಸ್ಯೆ ಇರ್ತಕ್ಕಂಥವ್ರು, ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಹೆಚ್ಚಾಗಿರ್ತಕ್ಕಂಥವ್ರು, ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲ್ ಅಸಮತೋಲನವಾಗಿರ್ತಕ್ಕಂಥವ್ರು ಇದನ್ನು 7 ದಿವಸ ಟ್ರೈ ಮಾಡಿ. ಎಷ್ಟೋ ಜನ 7 ದಿವಸದಲ್ಲೇ BP, ಶುಗರ್ ಮಾತ್ರೆಗಳನ್ನ, ಕೊಲೆಸ್ಟ್ರಾಲ್ ಮಾತ್ರೆಗಳನ್ನ ಬಿಡುವ ಅನಿವಾರ್ಯತೆ ಬರುತ್ತೆ. ಇದರಲ್ಲಿ ಬೊಜ್ಜಿರೋದು, ಓವರ್ ವೇಟ್ ಇರೋದು ಕೂಡ ಕಮ್ಮಿ ಆಗುತ್ತೆ. ಅದು ಯಾವ ಆಹಾರ ಪದ್ಧತಿ ಅಂದ್ರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ದಾಡತತ್ರ, ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. 7 ದಿನ ಅದನ್ನು ಟ್ರೈ ಮಾಡಿ. 7 ದಿವಸದಲ್ಲಿ ನಿಮಗೆ ರಿಸಲ್ಟು ಅನುಭವಕ್ಕೆ ಬರ್ತದೆ. ಔಷಧಿಗಳನ್ನ ಬಿಡೋ ಒಂದು ವ್ಯವಸ್ಥೆ, ಒಂದು ಅನಿವಾರ್ಯತೆ ಬರ್ತದೆ. ಯಾರಲ್ಲಿ BP, ಶುಗರು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಕ್ಕಂಥವ್ರು, ಫ್ಯಾಟಿ ಲಿವರ್ ಸಮಸ್ಯೆ ಇರ್ತಕ್ಕಂಥವ್ರು, ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಹೆಚ್ಚಾಗಿರ್ತಕ್ಕಂಥವ್ರು, ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲ್ ಅಸಮತೋಲನವಾಗಿರ್ತಕ್ಕಂಥವ್ರು ಇದನ್ನು 7 ದಿವಸ ಟ್ರೈ ಮಾಡಿ. ಎಷ್ಟೋ ಜನ 7 ದಿವಸದಲ್ಲೇ BP, ಶುಗರ್ ಮಾತ್ರೆಗಳನ್ನ, ಕೊಲೆಸ್ಟ್ರಾಲ್ ಮಾತ್ರೆಗಳನ್ನ ಬಿಡುವ ಅನಿವಾರ್ಯತೆ ಬರ್ತದೆ. ಯಾಕಂದ್ರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ನಾರ್ಮಲಿಗೆ ಬಂದಿರ್ತದೆ. ಅಂಥದ್ದೇನಪ್ಪ, ಇದರಲ್ಲಿ ಬೊಜ್ಜಿರೋದು, ಓವರ್ ವೇಟ್ ಇರೋದು ಕೂಡ ಕಮ್ಮಿ ಆಗುತ್ತೆ. 7 ದಿವಸದಲ್ಲೇ ಒಂದು 2-3 kg ಅಷ್ಟು ತೂಕ ಕಮ್ಮಿ ಆಗೋದನ್ನ ಕೆಲವರು ನಾವು ಕಂಡಿದ್ದೇವೆ. ಕೆಲವರು 4ರಿಂದ 5 kg ಕಮ್ಮಿ ಆಗಿರೋದನ್ನು ಕಂಡಿದ್ದೇವೆ. ಅದು ಯಾವ ಆಹಾರ ಪದ್ಧತಿ ಅಂದ್ರೆ ಇದು ನಿಸರ್ಗೋಪಚಾರದ ಆಹಾರ ಪದ್ಧತಿ. ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಡಾಕ್ಟರ್ ವಿಶ್ವರೂಪ್ ರಾಯಚೌಧರಿ ಅಂತಕ್ಕಂಥ ಒಬ್ಬ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದನ್ನ ನಾವು ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದ್ವಿ. ಒಳ್ಳೆ ಅದ್ಭುತ ರಿಸಲ್ಟ್ ಇದೆ. ಅದು ಏನು ಅಂತ ಹೇಳಿದ್ರೆ ಅದನ್ನ DIP ಡೈಟ್ ಅಂತ ಕರೀತಾರೆ. ಅದನ್ನ ಹೇಗೆ ಮಾಡೋದು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಆಹಾರ ಸೇವನೆ ಮಾಡೋದು ಅಂತ ಹೇಳಿದ್ರೆ ಸೊಪ್ಪು, ತರಕಾರಿ, ಹಣ್ಣು ಇದೇ ಆಹಾರ ಆಗಬೇಕು. ಅದೆಷ್ಟು ನಮ್ಮ ದೇಹದ ತೂಕ ಎಷ್ಟಿರುತ್ತಲ್ಲ ಅದರ 10 ಪಟ್ಟು, ಅಂದರೆ 10 ಪಟ್ಟು ಲೆಕ್ಕ ಹಾಕೋದು, ಗ್ರಾಮ್ ಲೆಕ್ಕದಲ್ಲಿ ಅದನ್ನು ಸೇವನೆ ಮಾಡಬೇಕು. ನಮ್ಮ ದೇಹದ ತೂಕ 80 kg ಇದೆ ಅಂದರೆ 80 × 10 800 ಆಯಿತು. 800 ಗ್ರಾಮ್ನಷ್ಟು ನಾವು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿನ್ನಬೇಕು. 70 kg ಇದ್ರೆ 700 ಗ್ರಾಮ್, 90 kg ಇದ್ರೆ 900 ಗ್ರಾಮ್. ಕೆಲವರು ಒಂದೊಂದು ಕ್ವಿಂಟಲ್ ಇರ್ತಾರೆ, ಅವರು ಒಂದೊಂದು kg ತಿನ್ಬೇಕು. ಅದಕ್ಕಿಂತ ಕಮ್ಮಿ ತಿಂದರೆ ಆಹಾರ ಆಗತ್ತೆ. ಆ ಪ್ರಮಾಣದಲ್ಲಿ ತಿಂದರೆ ಮಾತ್ರ ಔಷಧಿ ಆಗತ್ತೆ. ಹೆಚ್ಚಿಗೆ ತಿನ್ಬೋದು ಹೊರತು ಕಮ್ಮಿ ತಿನ್ನಂಗಿಲ್ಲ. ಒಂದು ಮಧ್ಯಾಹ್ನದ ಆಹಾರ ಹೇಗಿರಬೇಕು? ಮಧ್ಯಾಹ್ನದಲ್ಲಿ ರೊಟ್ಟಿ, ಅನ್ನ, ಮುದ್ದೆ, ಪಲ್ಯ, ಸಾಂಬಾರು, ಚಟ್ನಿ, ಉಪ್ಪಿನಕಾಯಿ ಎಲ್ಲ ಬಳಸಿ. ಆದರೆ ಎಷ್ಟು ಅಂತ ಹೇಳಿದ್ರೆ ಅದು ಮೊದಲನೇ ಒಂದು ಸೊಪ್ಪು, ತರಕಾರಿ, ಹಣ್ಣುಗಳ ಪ್ಲೇಟ್ ಇರ್ತಲ್ಲ ಅದನ್ನು ಖಾಲಿ ಮಾಡಿದ್ಮೇಲೆ ಈ ಒಂದು ಆಹಾರವನ್ನು ತಿನ್ಬೇಕು. ಆ ಸೊಪ್ಪು, ತರಕಾರಿ, ಹಣ್ಣುಗಳ ಒಂದು ಪ್ರಮಾಣ ಎಷ್ಟಿರ್ಬೇಕಂದ್ರೆ ನಮ್ಮ ದೇಹದ ತೂಕ ಆ ಒಂದು ಅರ್ಧ ಪ್ರಮಾಣದ ಗ್ರಾಮ್ ಲೆಕ್ಕ. ಅಂದ್ರೆ 80 kg ಇದ್ರೆ 400 ಗ್ರಾಮ್ನಷ್ಟು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿಂದು ಆಮೇಲೆ ನಮ್ಮ ಹೊಟ್ಟೆ ಹಸಿವು ಆದಷ್ಟು ಊಟ ಮಾಡೋದು ಪ್ರಸಾದ ಇದು. ಇನ್ನು ಸಾಯಂಕಾಲನೂ ಕೂಡ ಹಾಗೆ. ಸಾಯಂಕಾಲ ಮೊದಲು ಸೊಪ್ಪು, ತರಕಾರಿ, ಹಣ್ಣುಗಳನ್ನ ನಮ್ಮ ದೇಹದ ತೂಕದ ಒಂದು ಅರ್ಧ ಭಾಗ, ಅಂದರೆ 80 kg ಇದ್ರೆ 800 ಗ್ರಾಮಿನ ಅರ್ಧ ಅಂದರೆ 400 ಗ್ರಾಮ್ನಷ್ಟು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿಂದು ಏನೋ ಹೊಟ್ಟೆ ಹಸಿವಿದ್ದರೆ ಸ್ವಲ್ಪ ಗಂಜಿ ಕುಡಿಬೋದು, ಸಿರಿಧಾನ್ಯಗಳ ಗಂಜಿ. ಇದಿಷ್ಟು ಮಾಡಿ 7 ದಿನ ಇದನ್ನು ಸತತವಾಗಿ ಮಾಡಿ ನೋಡಿ. ನಿಮ್ಮಲ್ಲಿ ದೇಹದಲ್ಲಿ ಚೈತನ್ಯ, ಲಘುತ್ವ, ಒಂದು ಉತ್ಸಾಹ, ಉಲ್ಲಾಸ ಬರ್ಲಿಕ್ಕೆ ಶುರುವಾಗುತ್ತೆ. ಡಯಾಬಿಟಿಸು 300, 400, 500 ಇರೋರೆಲ್ಲ 150, 140, 200 ಒಳಗಡೆ ರೇಂಜಿಗೆ ಬರೋಕ್ಕೆ ಶುರುವಾಗುತ್ತೆ. ಮ್ಯಾಕ್ಸಿಮಮ್ 100ಕ್ಕೆ 80 to 90% ಜನರಲ್ಲಿ ಇದು ಒಳ್ಳೆ ರಿಸಲ್ಟ್ ಬಂದ್ಬಿಡ್ತದೆ ಫಸ್ಟ್ 7 ಡೇಸ್ಗೆ. ಇದು ನಿರಂತರವಾಗಿ 3 ತಿಂಗಳು ಮಾಡೋದ್ರಿಂದ ನಾವು BP, ಶುಗರು, ಕೊಲೆಸ್ಟ್ರಾಲ್ನ ಪರ್ಮನೆಂಟಾಗಿ ರಿವರ್ಸ್ ಮಾಡ್ಕೋಬೋದು. ಆಮೇಲೆ ಈ ಆಹಾರ ಪದ್ಧತಿಯನ್ನು ಒಂದು ವಾರದಲ್ಲಿ 1-2 ದಿನ, 3 ದಿನ ರೂಢಿಲಿ ಇಟ್ಕೋಬೇಕು. ಅಟ್ಲೀಸ್ಟ್ 1 ದಿನನಾದ್ರು ಈ ರೀತಿ ಆಹಾರ ಪದ್ಧತಿಯನ್ನು 3 ತಿಂಗಳಾದ್ಮೇಲೆ ರೂಢಿಲಿ ಇಟ್ಕೊಳ್ಳೋದು ಆರೋಗ್ಯಕರವಾದ ಜೀವನಕ್ಕೆ ಶಕ್ತಿ ತುಂಬತದಂತಕ್ಕಂಥ ಮಾತನ್ನು ಹೇಳ್ತಾ, ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನು ಬಿಟ್ಟು ಯೋಗ, ಆಯುರ್ವೇದ, ಔಷಧಿಗಳ ಜೊತೆಗೆ ಪ್ರಾಣಾಯಾಮಗಳನ್ನ ಮಾಡ್ತಾ ಇಂತಹ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ನಮ್ಮ ಜೀವನವೇ ಒಂದು ಸ್ವರ್ಗದ ರೀತಿಲಿ ಆಗ್ತದೆ. ಇದನ್ನ 7 ದಿವಸ ಟ್ರೈ ಮಾಡಿ ನೋಡಿ. ಅನುಭವಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನು ಸೇವನೆ ಮಾಡಿದ್ಮೇಲೆ BP, ಶುಗರ್ ಎಷ್ಟು ಕಂಟ್ರೋಲಿಗೆ ಬಂತು, ಏನಾಯಿತು, ನಿಮ್ಮ ಅನುಭವಗಳನ್ನ ಕಮೆಂಟಲ್ಲಿ ನಮಗೆ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆರೋಗ್ಯ ಶಿಬಿರಕ್ಕೆ ತಾವು ಕುಟುಂಬ ಸಮೇತರಾಗಿ ಭಾಗವಹಿಸಿ. ಕಾಯಿಲೆ ಇರೋರು ಭಾಗವಹಿಸ್ಬೋದು, ಕಾಯಿಲೆ ಬರಬಾರ್ದನ್ನೋರು ಕೂಡ ಭಾಗವಹಿಸ್ಬೋದು.
ಯಾಕಂದ್ರೆ ಕಾಯಿಲೆ ಬರದೇ ಇರೋದಕ್ಕೆ ಔಷಧಿ ಇಲ್ಲ, ಕಾಯಿಲೆ ಬರದೇ ಇರೋದಕ್ಕೆ ಯೋಗ, ಪ್ರಾಣಾಯಾಮ, ಆಹಾರ ಪದ್ಧತಿನೇ ಮುಖ್ಯವಾದ ಔಷಧಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.